ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಾಗಿ ಕೀರ್ತನೆಗಳ ಪುಸ್ತಕ 107ನೇ ಕೀರ್ತನೆ 20ನೇ ವಾಕ್ಯ ಧ್ಯಾನಿಸೋಣ. ಕೀರ್ತನೆಗಳು 107:20. Psalm 107:20. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಹಲ್ಲೆಲೂಯಾ. ಇದು ಇಸ್ರಾಯೇಲ್ ಜನರನ್ನು ಕುರಿತಾಗಿರುವಂತ ಒಂದು ಪ್ರವಾದನೆ ಮಾತಾಗಿತ್ತು. ಹಲ್ಲೆಲೂಯಾ. ಆತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಇಸ್ರಾಯೇಲ್ ಜನರು ದೇವರ ಮಾತುಗಳನ್ನು ಕೇಳಿ ಅವ್ರಿಗಾಗಿ ಮೋಸೆಯನ್ನು ದೇವರು ಕಳುಹಿಸಿ ಇಸ್ರಾಯೇಲ್ ಜನರನ್ನು ಐಗುಪ್ತಿನಿಂದ ಬಿಡಿಸಿಕೊಂಡು ಬರುವಂತ ಸಮಯ. ಆಮೆನ್. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ನಾವು ನೋಡುವಾಗ ಅವರುಗಳು ತುಂಬಾ ಬಾಧೆ ಪಟ್ಟರು, ಹಿಂಸೆಗಳನ್ನು ಅನುಭವಿಸಿದರು. ದೇವರವರ ಕೂಗನ್ನು ಕೇಳಿದನು, ಅವರ ಕಣ್ಣೀರನ್ನು ಕಂಡನು. ಅವರನ್ನು ಬಿಡಿಸಿ ಕರ್ಕೊಂಡು ಬರುವುದಕ್ಕಾಗಿ ಮೋಸೆಯನ್ನು ಕಳಿಸುತ್ತಾನೆ. ಹಲ್ಲೆಲೂಯಾ. ಕಳಿಸಿ ಬರುವಂತ ಸಮಯದಲ್ಲಿ ದಾರಿಗಳಲ್ಲಿ ಕೂಡ ಅನೇಕ ವಿಧವಾದ ಇಕ್ಕಟ್ಟುಗಳನ್ನು ಅನುಭವಿಸಿದ ಸಮಯ. ಹಲ್ಲೆಲೂಯಾ. ಇದು ನೋಡ್ರಿ, ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರಿದಂತೆ ಮಾಡಿದನು. ಆಮೆನ್. ಇಸ್ರಾಯೇಲ್ ಜನರನ್ನು ಬಿಡಿಸಿದಂತ ಕರ್ತನು ಅವರ ಕಣ್ಣೀರನ್ನು ಕಂಡ ದೇವರು ನಮ್ಮ ಕಣ್ಣೀರನ್ನು ಕಾಣುವ ದೇವರಾಗಿದ್ದಾನೆ, ನಮ್ಮ ಮೊರೆಯನ್ನು ಕೇಳುವ ದೇವರಾಗಿದ್ದಾನೆ. ನಾವು ಈ ದಿವಸಗಳಲ್ಲಿ ಯಾವ ಕಾರ್ಯಗಳಿಗಾಗಿ ಮೊರೆ ಇಡುತ್ತಿದ್ದೇವೋ, ಕಣ್ಣೀರು ಹಾಕುತ್ತಿದ್ದೇವೋ, ಅದನ್ನು ಕಂಡು ಅದನ್ನು ಕೇಳಿ ದೇವರು ನಮ್ಮನ್ನು ಕೂಡ ಈ ರೀತಿ ಆಶ್ಚರ್ಯಕರವಾಗಿ ನಮ್ಮನ್ನು ದಾರಿ ಉದ್ದಕ್ಕೂ ನಮ್ಮ ನಡೆಸುವ ದೇವರಾಗಿದ್ದಾನೆ. ಈ ಕ್ರಿಸ್ತಿಯ ಯಾತ್ರೆ ಹಲ್ಲೆಲೂಯಾ ಮುಗಿಯವರೆಗೂ ದೇವರು ನಮ್ಮ ಜೊತೆಯಲ್ಲೇ ಇತ್ತು ನಮ್ಮ ನಡೆಸುತ್ತಾನೆ. ಸಮಾಧಿಗೆ ಸೇರದಂತೆ ಮಾಡುವ ಕರ್ತನಾಗಿದ್ದಾನೆ ನಮ್ಮ ಕರ್ತನು. ಹಲ್ಲೆಲೂಯಾ. ನಾವು ಯಾವುದೋ ಒಂದು ಸಣ್ಣ ಕಾಯಿಲೆ ಬಂದಾಗ, ಇಲ್ಲ ಯಾವುದೋ ಒಂದು ಸಣ್ಣ ಸಮಸ್ಯೆ ಬಂದಾಗ ನಾವು ದೇವರನ್ನು ಗುಣ ಕೊಟ್ಟುತ್ತೇವೆ. ಇಲ್ಲ ಪ್ರಿಯ ವಿಶ್ವಾಸಿಗಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥಿಸೋಣ. ದೇವರು ನಮ್ಮನ್ನು ಬಿಡಿಸುವುದಕ್ಕೆ ಅವನು ಶಕ್ತನಾಗಿದ್ದಾನೆ. ಸಮಾಧಿಗೆ ಸೇರದಂತೆ ಅವನಮ್ಮನ್ನು ಕಾಯ್ದು ಪರಿಪಾಲಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ವಿಶ್ವಾಸದಿಂದ ಆತನ ಕರದಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡೋಣ. ಕರ್ತನ ತಂದೆ, ಈ ಬೆಳಗಿನ ಸಮಯದಲ್ಲಿ ರಾಜಾವೆ, ನಿನ್ನ ಕಥನೆ ಹಲ್ಲೆಲೂಯಾ ದೂತನನ್ನೋ ಎಂಬಂತೆ ನಮ್ಮನ್ನು ಕಥನೆ ನಿನ್ನ ವಾಕ್ಯವನ್ನು ಕಳುಹಿಸಿ ಗುಣಪಡಿಸಿರುವುದಕ್ಕಾಗಿ ಸ್ತೋತ್ರ ಕರ್ತಾವೆ. ಹಲ್ಲೆಲೂಯಾ. ನಮ್ಮ ಬಲಹೀನತೆಯಲ್ಲಿ ನಿನ್ನ ಬಲವನ್ನು ಪೂರ್ಣವಾಗಿ ಒದಗಿಸಿ ನಮ್ಮನ್ನು ಗುಣಪಡಿಸಿ ನಮ್ಮನ್ನು ಬಲಪಡಿಸಿದಲ್ಲ ರಾಜ, ಅದಕ್ಕಾಗಿ ಸ್ತೋತ್ರ ಕಥನೆ. ಹಲ್ಲೆಲೂಯಾ. ನೀನು ನಮ್ಮ ಜೊತೆಯಲ್ಲಿ ಬಾರದಿದ್ದರೆ ನಾವು ಸಮಾಧಿಗೆ ಸೇರುತ್ತಿದ್ದೆವಪ್ಪ. ಆದರೆ ಕಥನೆ ನಮ್ಮನ್ನು ಸಮಾಧಿಗೆ ಕೊಡಿಸದೆ ಅಪ್ಪ, ನೀ ನಮ್ಮನ್ನು ಇಲ್ಲಿವರೆಗೂ ಕರೆ ತಂದಿದೆಯಲ್ಲ ರಾಜ, ಇಲ್ಲಿವರೆಗೂ ಕಾಯ್ದು ಪರಿಪಾಲಿಸಿದೆಯಲ್ಲ ರಾಜ. ನಮ್ಮ ಕುಟುಂಬವನ್ನು, ನಮ್ಮ ಕುಟುಂಬದ ಒಂದೊಂದು ಸದಸ್ಯರುಗಳನ್ನು ಕಥನೆ ನೀನು ಕಾಯ್ದು ಪರಿಪಾಲಿಸಿದೆಯಲ್ಲ ರಾಜ, ಅದಕ್ಕಾಗಿ ಸ್ತೋತ್ರ ಕರ್ತಾವೆ. ಹಲ್ಲೆಲೂಯಾ. ಶತ್ರು ನಮಗೆ ವಿರುದ್ಧವಾಗಿ ತೆಗೆದುಕೊಂಡು ಬರುವಂತ ಎಲ್ಲಾ ವಿಧವಾದ ಆಯುಧಗಳನ್ನು ಜಯಿಸಿ ಮುಂದೆ ಹೋಗುವಂತೆ ಕರ್ತನೆ ನೀ ನಮ್ಮನ್ನು ಬಲಪಡಿಸಿಲ್ಲ ರಾಜ. ಸ್ತೋತ್ರಪ್ಪ. ಈ ದಿವಸಗಳು ಇನ್ನೂ ಅಧಿಕವಾಗಿ ಸರ್ವಾಯುಧ ವರ್ಗಗಳನ್ನು ಧರಿಸಿಕೊಂಡರು ಕರ್ತಾವೆ. ನಿನ್ನ ಅಭಿಷೇಕದಲ್ಲಿ ನೆಲೆ ನಿಲ್ಲುವಂತೆ ಕರ್ತಾವೆ. ನಿನ್ನ ಪರಿಶುದ್ಧ ಆತ್ಮನನ್ನು ಹೊಂದಿಕೊಂಡು ಆತನ ಆಜ್ಞೆ ಪ್ರಕಾರ ನಮ್ಮನ್ನು ನಡೆಸುವುದಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ಸ್ತೋತ್ರ. ಹಲ್ಲೆಲೂಯಾ. ಗುಣಪಡಿಸಿ ಸಮಾಧಿಗೆ ಸೇರದಿಂದ ನಮ್ಮನ್ನು ಕಾಯ್ದು ಬರುವಂತ ದೊಡ್ಡ ಕೃಪೆಗಾಗಿ ಸ್ತೋತ್ರಪ್ಪ. ಹಲ್ಲೆಲೂಯಾ. ಆಶೀರ್ವದಿಸು, ಇನ್ನು ಸಾಕ್ಷಿಗಳಾಗಿ ನಿಲ್ಲಿಸು, ನಮ್ಮ ದೇಶವನ್ನು ಅನುಗ್ರಹಿಸು, ನಮ್ಮ ಊರನ್ನು ಅನುಗ್ರಹಿಸು, ನಮ್ಮ ಕುಟುಂಬದಲ್ಲಿ ಇರುವಂತ ಒಬ್ಬೊಬ್ಬರನ್ನು ಅನುಗ್ರಹಿಸಿ, ಯಾವ ರೋಗವು ಕಥನೆ ಅವರುಗಳನ್ನು ಮುಟ್ಟದಂತೆ ನೀನು ಕಾಯ್ದು ಪರಿಪಾಲಿಸು. ಎಲ್ಲ ನಿನ್ನ ಪಾದ ಪೀಠದಲ್ಲಿ ಒಪ್ಪಿಸಿ ಕೊಡ್ತಿದ್ದೇವಪ್ಪ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ.